ಇವತ್ತು ನಮ್ಮ ಶಿಷ್ಯ ಫುಲ್ ಟ್ರಾಕ್ಟರ್ ಓಡಿಸಿದ್ದು. ಎಲ್ರಿಗೂ ನಮಸ್ಕಾರ. ಇವತ್ತೇನಪ್ಪ ವಿಷಯ ಅಂತ ಅಂದರೆ, ನೆನ್ನೆ ರಾಗಿ ತುಂಬಿಸಿದೆ. ಇವತ್ತು ರಾಗಿ ಹೊಡೆಯಕ್ಕೆ ಹೋಗ್ಬೇಕಾಗಿತ್ತು. ಹೋಗ್ತಾ ಇದ್ದೀನಿ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಅಲ್ಲಿ ನೋಡಿದ್ರೆ ನಮ್ಮ ಶಿಷ್ಯ ಯಾಕೋ ಬೇಜಾರಲ್ಲಿದ್ದ. ಅವನೊಂದು ಸ್ವಲ್ಪ ಮಾತಾಡ್ಸ್ಕೊಂಡು, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಗೊತ್ತಿರಲಿಲ್ಲ ಎಬ್ಬಲಿ ನಾನು. ಆಮೇಲೆ ನೋಡ್ತಾ ಗಾಡಿ ಹುಲ್ನೆಲ್ಲ ಕಿತ್ತಾಕ್ತಾಯಿದ್ರು. ಹಂಗೆ 2 ನಿಮಿಷ ನೋಡ್ಕೊಂಡು ನಮ್ಮ ಹುಡುಗ ಹೆಂಗೆ ಕಿತ್ತಾಕ್ತಾಯಿದೆ ಅಂತ ನೋಡ್ಕೊಂಡು ನಾನು ಹಂಗೆ ಗಾಡಿ ಮುಂದೆ ಬಿಡ್ತಾ ಇದ್ದೆ. ಮನೇಲಿ ಆಮೇಲೆ ಮತ್ತೆ ಪುಲಿ ಬಂದ್ಬಿಟ್ಟು ನಾನು ಗಾಡಿ ಓಡಿಸ್ತೀನಿ ಅಂತ ಕೋಟ್ಲೆ ಕೊಡ್ತಾನೆ ಇದ್ದ. ಅದಕ್ಕೆ ನಾನು ನೀನು ಚಿಕ್ಕ ಹುಡುಗ ಅಂತ ಹೇಳಿದೆ. ಅವ್ನು ನಮ್ಮ ಪೆದ್ದ. ಏನಪ್ಪ ಈಗ ನಿಮ್ಮ ಕತೆ? ಆಮೇಲೆ ಹಂಗೋ ಹಿಂಗೋ ಮೂವ್ ಮಾಡೋಕೆ ಕೊಟ್ಟೆ. ಒಂದು ದೂರ ಮೂವ್ ಮಾಡ್ದ. ಆಮೇಲೆ ಏನು ನಮ್ಮ ಹುಡುಗ ಹಂಗೆ ಹಿಂಗೆ ತುಂಬಿದೀನಿ ಅಂತ ಹೇಳ್ತಾ ಇದ್ದ. ಅದಕ್ಕೆ ನಾನು ಅದೊಂದು ವರ್ಷ ಹಂಗೆ ಹಾಕಿರೋದು ಹಾಕಲ್ಲ, ಸುಮ್ಮನೆ ಹೆಂಗೆ ಬೇಕಂಗೆ ತುಂಬಿನಿ. ಆಮೇಲೆ ನಮ್ಮೂರು ಹುಡುಗರು ನಾವು ಸ್ವಲ್ಪ ಮಾತಾಡ್ಸ್ಕೊಂಡು ಹಂಗೆ ಅವ್ರನ್ನೊಂದು ವಿಡಿಯೋ ಮಾಡ್ಕೊಂಡು ಅವರು ಜಾತ್ರೆಗೆ ಹೋದ್ರು. ಫೈನಲಿ ಆಮೇಲೆ ಎಲ್ಲ ಗಾಡಿ ಎಲ್ಲನೂ ಕಿತ್ತಾಕಾಯ್ತು. ಆಮೇಲೆ ನಮ್ಮ ಹುಡುಗ ಬರ್ಲೋ ತಗೊಂಡು ಎಲ್ಲನೂ ಗುಡಿಸ್ಬಿಟ್ಟು ಆಮೇಲೆ ಮನೆ ಕಡೆ ಹೋಗೋಣ ಅಂತ ಹೊರಟೆ. ಯಾಕಂದರೆ ರಾಗಿ ಇನ್ನೂ ಒಣಗಬೇಕಾಗಿತ್ತು. ಆಮೇಲೆ ಮನೆ ಹತ್ರ ಬಂದ್ಬಿಟ್ಟು ನಮ್ಮ ಕರಿನೊಂದು ಸ್ವಲ್ಪ ಕೆಣಿಕೊಂಡು ಅವನೊಂದು ಸ್ವಲ್ಪ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಮತ್ತೆ ಮನೆಯಿಂದ ಹೊರಟೆ ರಾಗಿ ಹೊಡೆಯೋಣ ಅಂತ. ನಾನು ಹೋಗೋ ಸತಿಗೆ ಆಲೇ ನಮ್ಮ ಹುಡುಗ ಅವ್ರದ್ದನ್ನು ಹೊಡಿತಾ ಇದ್ದ ರಾಗಿನ. ಹಂಗೆ ಅವನೊಂದು ವೀಡಿಯೋ ಮಾಡ್ಕೊಂಡು ಅದಾದಮೇಲೆ ನಾನೊಂದು ಸ್ವಲ್ಪ ಹೊತ್ತು ಓಡಿದ್ಬಿಟ್ಟು ಅಲ್ಲಿಂದ ಮನೆ ಹೋಗ್ಬಿಟ್ಟು ಹೊಟ್ಟೆ ಸಿಕ್ಕಿತ್ತು. ಊಟ ಮಾಡ್ಕೊಂಡು ಅಲ್ಲಿಂದ ಮತ್ತೆ ಒಣ ನೀಟಾಗಿ ಹೊಡೆದಿಲ್ಲ ಹಂಗೆ ಹಿಂಗೆ ಅಂತ ನಮ್ಮ ಹುಡುಗನಿಗೂ ಸಿಗರೇಟ್ಸ್ತಾ ಇದ್ದ. ಅಲ್ಲೊಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಅಲ್ಲಿಂದ ಮತ್ತೆ ನಾನು ನಮ್ಮ ಫ್ರೆಂಡು ಬೆಂಗಳೂರಿಗೆ ಬಂದಿದ್ದ ನನ್ನ ನೋಡೋಕ್ಕೆ. ಅಲ್ಲಿಂದ ಮದ್ದೂರಿಗೆ ಹೋಗೋಣ ಅಂತ ಹೊರಟು. ಆಮೇಲೆ ಅವನು ಸ್ವಲ್ಪ ಗಾಡಿ ಓಡಿಸ್ಕೊಂಡು ಅಲ್ಲಿಂದ ಮದ್ದೂರಿಂದ ಜಾತ್ರೆಗೆ ಹೊರಡೋಣ ಅಂತ ಹೋದೋ. ಪಾರ್ಟ್ 2 ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತದೆ. ಇವತ್ತಿನ ಕತೆ ಇಷ್ಟು. ಬಾಯ್.